RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಒಂದು ಸಮಸ್ಯೆಯನ್ನ ಹೇಗೆ ನೋಡ್ತೀವೋ ಅದನ್ನ ಪರಿಹರಿಸೋ ದಾರಿನೂ ಹಾಗೇ ಇರುತ್ತೆ ಅಲ್ವಾ? ಇದು ಅಂಗವೈಕಲ್ಯದಂತಹ ಒಂದು ಕಾಂಪ್ಲೆಕ್ಸ್ ವಿಷಯಕ್ಕೆ ಬಂದಾಗಂತೂ ತುಂಬಾನೇ ನಿಜ. ಯೋಚನೆ ಮಾಡಿ, ನಮ್ಮ ನೋಡೋ ದೃಷ್ಟಿಯಲ್ಲೇ ಒಂದು ಚಿಕ್ಕ ಬದಲಾವಣೆ ಆದ್ರೆ ಇಡೀ ಚಿತ್ರಣವೇ ಹೇಗೆ ಬದಲಾಗಬಹುದು? ಬನ್ನಿ, ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಸರಿ, ಹಾಗಾದ್ರೆ ಮೊದಲು ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳೋಣ. ಒಬ್ಬ ವ್ಯಕ್ತಿಗೆ ಅಂಗವೈಕಲ್ಯ ಉಂಟಾಗೋದು ಅವರ ದೇಹದಿಂದಾನಾ ಅಥವಾ ಅವರನ್ನ ಸುತ್ತುವರೆದಿರೋ ಈ ಪ್ರಪಂಚದಿಂದಾನಾ? ಇದೊಂದು ಸಿಂಪಲ್ ಪ್ರಶ್ನೆ ಥರ ಕಾಣಿಸ್ಬೋದು, ಆದರೆ ನಮ್ಮ ಇವತ್ತಿನ ಇಡೀ ಚರ್ಚೆ ನಿಂತಿರೋದೇ ಇದ್ರ ಮೇಲೆ. ಹಾಗಾದ್ರೆ ಈ ಅಂಗವೈಕಲ್ಯದ ಮಾದರಿಗಳು ಅಂದ್ರೆ ಏನು? ಇವು ಬರೀ ಪುಸ್ತಕದಲ್ಲಿರೋ ಥಿಯರಿಗಳಲ್ಲ. ಇವು ಒಂದ್ ರೀತಿ ಸಮಾಜ ಬಳಸೋ ಬ್ಲೂಪ್ರಿಂಟ್ಗಳು ಇದ್ದಾಗೆ. ಅಂದ್ರೆ ಇದೇ ಆಧಾರದ ಮೇಲೆ ನಮ್ಮ ಕಾನೂನುಗಳು, ನಮ್ಗೆ ಸಿಗೋ ಸೇವೆಗಳು, ಅಷ್ಟೇ ಯಾಕೆ ನಮ್ಮ ಯೋಚನಾ ಕ್ರಮಗಳು ಕೂಡ ರೂಪುಗೊಳ್ತವೆ. ಅದಕ್ಕೇನೆ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಚರಿತ್ರೆಯನ್ನ ನೋಡಿದ್ರೆ ಪ್ರಮುಖವಾಗಿ 2 ಮಾದರಿಗಳು ತುಂಬಾ ಪ್ರಬಲವಾಗಿದ್ವು. ವಿಶೇಷ ಅಂದ್ರೆ ಇವೆರಡಕ್ಕೂ ಒಂದು ಕಾಮನ್ ಪಾಯಿಂಟ್ ಇತ್ತು. ಅದೇನಪ್ಪ ಅಂದ್ರೆ ಅಂಗವೈಕಲ್ಯ ಅನ್ನೋ ಸಮಸ್ಯೆಯನ್ನ ಆ ವ್ಯಕ್ತಿಯ ಒಳಗಿನೇ ಹುಡುಕೋದು. ಅಂದ್ರೆ ಅವರ ಪ್ರಕಾರ ಪ್ರಾಬ್ಲಮ್ ಇರೋದು ವ್ಯಕ್ತಿಯಲ್ಲಿ, ಸಮಾಜದಲ್ಲಿ ಅಲ್ಲ. ಮೊದಲನೇದು ಚಾರಿಟಿ ಮಾಡೆಲ್ ಅಥವಾ ದಾನದ ಮಾದರಿ. ಇದರ ಪ್ರಕಾರ ಅಂಗವಿಕಲರು ಅಂದ್ರೆ ಪಾಪ, ಕರುಣೆ ತೋರ್ಬೇಕಾದವರು, ಸಹಾಯವನ್ನ ಸುಮ್ಮನೆ ಪಡ್ಕೋಬೇಕಾದವರು ಅಂತ. ಇಲ್ಲಿ ಅಂಗವೈಕಲ್ಯವನ್ನ ಒಂದು ದೊಡ್ಡ ದುರಂತ ಅಂತ ನೋಡ್ಲಾಗುತ್ತೆ. ಮತ್ತೆ ಬೇರೆಯವರು ದಾನ ಧರ್ಮ ಮಾಡಿ ಅದನ್ನ ಸರಿಪಡಿಸಬೇಕು ಅಂತಾನೂ ನಂಬಲಾಗುತ್ತೆ. ಆದ್ರೆ ಇಲ್ಲೊಂದು ವಿಚಿತ್ರ ಇದೆ ನೋಡಿ. ಇದರ ಉದ್ದೇಶ ಒಳ್ಳೆದೇ ಇರ್ಬೋದು, ಆದ್ರೆ ಇದು ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಹೆಚ್ಚು ಮಾಡುತ್ತೆ. ಹೇಗೆ ಅಂದ್ರೆ ಇದು ಜನರನ್ನು ಇನ್ನಷ್ಟು ನಿಶ್ಶಕ್ತರನ್ನಾಗಿ ಮಾಡುತ್ತೆ. ಸಬಲೀಕರಣ ಮಾಡುವ ಬದಲು ಬೇರೆಯವರ ಮೇಲೆ ಅವಲಂಬಿತರಾಗುವಂತೆ ಪ್ರೋತ್ಸಾಹಿಸುತ್ತೆ. ಪವರ್ ಎಲ್ಲ ಸಹಾಯ ಮಾಡೋರ ಕೈಲಿರುತ್ತೆ, ಅಂಗವಿಕಲರ ಕೈಲಿ ಅಲ್ಲ. ಇದರಿಂದ ಸ್ವಾವಲಂಬನೆ ಬದಲು ಅವಲಂಬನೆನೇ ಜಾಸ್ತಿಯಾಗುತ್ತೆ. ಸರಿ, ಈಗ 2ನೇ ಮಾಡೆಲ್ ಕಡೆ ಬರೋಣ. ಅದೇ ಮೆಡಿಕಲ್ ಮಾಡೆಲ್ ಅಥವಾ ವೈದ್ಯಕೀಯ ಮಾದರಿ. ಇದರ ಪ್ರಕಾರ ಅಂಗವೈಕಲ್ಯ ಅನ್ನೋದು ಒಬ್ಬ ವ್ಯಕ್ತಿಯ ದೇಹ ಅಥವಾ ಮೆದುಳಲ್ಲಿರೋ ಒಂದು ಮೆಡಿಕಲ್ ಕಂಡೀಷನ್ ಅಷ್ಟೇ. ಇದನ್ನ ಒಂದು ಕಾಯಿಲೆ ಥರ ನೋಡಿ ಅದನ್ನ ತಡೆಯೋದು, ಟ್ರೀಟ್ಮೆಂಟ್ ಕೊಡೋದು ಅಥವಾ ಪೂರ್ತಿಯಾಗಿ ಗುಣಪಡಿಸೋದು, ಇದೇ ಇದರ ಮುಖ್ಯ ಗುರಿ. ಈ ಒಂದು ವಾಕ್ಯ ಮೆಡಿಕಲ್ ಮಾಡೆಲ್ನ ಸಂಪೂರ್ಣ ಸಾರಾಂಶವನ್ನ ಹೇಳುತ್ತೆ. ಅಂಗವೈಕಲ್ಯ ಅನ್ನೋದು ಒಂದು ಆರೋಗ್ಯ ಸಮಸ್ಯೆಯ ಪರಿಣಾಮ, ಅದು ಒಬ್ಬ ವ್ಯಕ್ತಿಯಲ್ಲಿರೋ ಸ್ಥಿತಿ. ಅಂದ್ರೆ ಮತ್ತೆ ಮತ್ತೆ ನಾವು ಬಂದು ನಿಲ್ಲೋದು ಅಲ್ಲೇ. ಸಮಸ್ಯೆ ಇರೋದು ಆ ವ್ಯಕ್ತಿಯ ಒಳಗೇನೆ, ಹೊರತು ಹೊರಗಲ್ಲ ಅನ್ನೋದು ಇದರ ಗಟ್ಟಿ ನಂಬಿಕೆ. ಆದ್ರೆ ಸ್ವಲ್ಪ ಸಮಯದ ನಂತರ ಯೋಚನಾ ಕ್ರಮದಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಆಯ್ತು. ಅಂಗವೈಕಲ್ಯದ ಬಗ್ಗೆ ಜನ ಯೋಚನೆ ಮಾಡ್ತಿದ್ದ ಇಡೀ ದೃಷ್ಟಿಕೋನವೇ ಬದಲಾಯಿತು. ಮೊದಲ ಬಾರಿಗೆ ಫೋಕಸ್ ವ್ಯಕ್ತಿಯ ಮೇಲಿಂದ ಶಿಫ್ಟ್ ಆಗಿ ಸಮಾಜದ ಕಡೆಗೆ ತಿರುಗಿತು. ಒಂದ್ ನಿಮಿಷ ಯೋಚನೆ ಮಾಡಿ, ಒಂದು ವೇಳೆ ನಿಜವಾದ ಸಮಸ್ಯೆ ಇರೋದು ಆ ವ್ಯಕ್ತಿಯಲ್ಲೇ ಅಲ್ಲ ಅಂದ್ರೆ? ಈ ಒಂದು ಪ್ರಶ್ನೆ ಅಲ್ಲಿವರೆಗೂ ಇದ್ದ ಎಲ್ಲಾ ನಂಬಿಕೆಗಳನ್ನು ಅಲ್ಗಾಡಿಸ್ಬಿಡ್ತು. ಇದೇ ಟೈಮ್ನಲ್ಲಿ ಹುಟ್ಕೊಂಡಿದ್ದೆ ಸೋಷಲ್ ಮಾಡೆಲ್ ಅಥವಾ ಸಾಮಾಜಿಕ ಮಾದರಿ. ಇದು ಹೇಳೋದು ತುಂಬಾನೇ ಸಿಂಪಲ್, ಆದ್ರೆ ಪವರ್ಫುಲ್. ಏನಂದ್ರೆ ಜನರಿಗೆ ಅಂಗವೈಕಲ್ಯ ಉಂಟಾಗೋದು ಅವರ ಶಾರೀರಿಕ ಅಥವಾ ಮಾನಸಿಕ ಇತಿಮಿತಿಗಳಿಂದಲ್ಲ, ಬದಲಾಗಿ ಸಮಾಜ ನಿರ್ಮಿಸಿರೋ ಅಡೆತಡೆಗಳಿಂದ. ಉದಾಹರಣೆಗೆ ವೀಲ್ಚೇರ್ ಹೋಗಕ್ಕಾಗದ ಮೆಟ್ಟಿಲುಗಳು ಅಥವಾ ನಮ್ಮಲ್ಲಿರೋ ನೆಗೆಟಿವ್ ಆಟಿಟ್ಯೂಡ್ಗಳು. ಅಂದಹಾಗೆ ಈ ಕ್ರಾಂತಿಕಾರಿ ಐಡಿಯಾವನ್ನು ಹುಟ್ಟುಹಾಕಿದ್ದೇ ಅಂಗವಿಕಲ ಸಮುದಾಯದವರು ಅನ್ನೋದು ತುಂಬಾನೇ ಮುಖ್ಯವಾದ ವಿಷಯ. ಈ 2 ಮಾಡೆಲ್ಗಳ ನಡುವಿನ ವ್ಯತ್ಯಾಸವನ್ನ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮೆಡಿಕಲ್ ಮಾಡೆಲ್ ಹೇಳುತ್ತೆ ಪ್ರಾಬ್ಲಮ್ ಇರೋದು ವ್ಯಕ್ತಿಯಲ್ಲಿ, ಆದರೆ ಸೋಷಿಯಲ್ ಮಾಡೆಲ್ ಹೇಳುತ್ತೆ ಇಲ್ಲ, ಸಮಾಜವೇ ಜನರನ್ನ ಅಂಗವಿಕಲರನ್ನಾಗಿ ಮಾಡ್ತಾ ಇದೆ ಅಂತ. ಒಂದು ಮಾಡೆಲ್ ವ್ಯಕ್ತಿಯನ್ನು ಫಿಕ್ಸ್ ಮಾಡೋಕ್ ನೋಡಿದ್ರೆ, ಇನ್ನೊಂದು ಮಾಡೆಲ್ ಸಮಾಜದಲ್ಲಿರೋ ಅಡೆತಡೆಗಳನ್ನ ರಿಮೂವ್ ಮಾಡೋಕ್ ನೋಡುತ್ತೆ. ಇದು ನಿಜಕ್ಕೂ ಯೋಚನಾ ಕ್ರಮದಲ್ಲಿ ಆದ ಒಂದು ದೊಡ್ಡ ಬದಲಾವಣೆ. ಈ ಸೋಷಿಯಲ್ ಮಾಡೆಲ್ನ ಒಂದು ಮುಂದುವರೆದ ಭಾಗನೇ ರೈಟ್ಸ್ ಬೇಸ್ಡ್ ಮಾಡೆಲ್ ಅಥವಾ ಹಕ್ಕು ಆಧಾರಿತ ಮಾದರಿ. ಇದು ಅಂಗವೈಕಲ್ಯವನ್ನ ಕರುಣೆಯ ವಿಷಯವಾಗ್ಲಿ ಮೆಡಿಕಲ್ ವಿಷಯವಾಗ್ಲಿ ನೋಡೋದಿಲ್ಲ, ಬದಲಿಗೆ
ಇದೊಂದು ಮಾನವ ಹಕ್ಕುಗಳ ಪ್ರಶ್ನೆ ಅಂತ ನೇರವಾಗಿ ಹೇಳುತ್ತೆ. ಸಮಾಜದಲ್ಲಿ ಪೂರ್ತಿಯಾಗಿ ಭಾಗವಹಿಸೋದು, ಸಮಾನತೆ ಅನ್ನೋದೆಲ್ಲ ಪ್ರತಿಯೊಬ್ಬರ ಹಕ್ಕು ಅಂತ ಇದು ಪ್ರತಿಪಾದಿಸುತ್ತೆ. ಇವತ್ತು ಇದೊಂದು ಕೇವಲ ಐಡಿಯಾ ಆಗಿ ಉಳಿದಿಲ್ಲ, ಇದು ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಭಾಗವಾಗಿದೆ. ಓಕೆ, ಈ ಎಲ್ಲ ಮಾಡೆಲ್ಗಳು ಥಿಯರಿಯಲ್ಲಿ ಕೇಳಕ್ಕೆ ಚೆನ್ನಾಗಿದೆ, ಆದರೆ ರಿಯಲ್ ಲೈಫ್ನಲ್ಲಿ ಇದರ ಪರಿಣಾಮ ಹೇಗಿರುತ್ತೆ? ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಮೊದಲನೇ ಸಿಚುವೇಶನ್ ಹೀಗಿದೆ. ಒಂದು ಸ್ಕೂಲ್, ಅಲ್ಲಿ ತುಂಬ ಗಲಾಟೆ ಇರೋ ಕ್ಲಾಸ್ ರೂಮ್ನಲ್ಲಿ 10 ವರ್ಷದ ಆಟಿಸ್ಟಿಕ್ ಮಗುವೊಂದಕ್ಕೆ ಅದನ್ನ ತಡ್ಕೊಳ್ಳೋಕ್ಕಾಗದೆ ಮೆಲ್ಟ್ ಡೌನ್ ಆಗುತ್ತೆ. ಇದೇ ಕಾರಣಕ್ಕೆ ಆ ಮಗುವನ್ನ ಶಾಲೆಯಿಂದ ಹೊರಗಿಡಲಾಗಿದೆ. ಈಗ ಬೇರೆ ಬೇರೆ ಮಾಡೆಲ್ಗಳು ಈ ಪರಿಸ್ಥಿತಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋಣ. ಚಾರಿಟಿ ಮಾಡೆಲ್ ಅಯ್ಯೋ ಪಾಪ ಅಂತ ಸಹಾನುಭೂತಿ ತೋರಿಸಿ ಆ ಮಗುವನ್ನ ಯಾವುದಾದ್ರೂ ಸ್ಪೆಷಲ್ ಶಾಲೆಗೆ ಕಳಿಸು ಅಂತ ಹೇಳುತ್ತೆ. ಮೆಡಿಕಲ್ ಮಾಡೆಲ್ ಮಗುವಿನ ಬಿಹೇವಿಯರ್ ಸರಿಯಿಲ್ಲ, ಅದನ್ನ ಕರೆಕ್ಟ್ ಮಾಡಬೇಕು ಅಂತ ನೋಡುತ್ತೆ. ಆದರೆ ಸೋಷಿಯಲ್ ಮಾಡೆಲ್ ಏನ್ ಮಾಡುತ್ತೆ? ಅದು ಶಾಲೆಯ ವಾತಾವರಣವನ್ನೇ ಬದಲಾಯಿಸುತ್ತೆ. ಅಂದ್ರೆ ಒಂದು ಕ್ವೈಟ್ ಝೋನ್ ಅಥವಾ ಶಾಂತ ಜಾಗವನ್ನ ಸೃಷ್ಟಿಸಬಹುದು. ಫೈನಲಿ ರೈಟ್ಸ್ ಬೇಸ್ಡ್ ಮಾಡೆಲ್ ಮಗುವನ್ನ ಶಾಲೆಯಿಂದ ಹೊರಗಿಡೋದೇ ಒಂದು ತಾರತಮ್ಯ ಅಂತ ಚಾಲೆಂಜ್ ಮಾಡಿ ಆ ಮಗುವಿನ ಶಿಕ್ಷಣದ ಹಕ್ಕನ್ನ ಜಾರಿಗೊಳಿಸುತ್ತೆ. ನೋಡಿ, ಒಂದೇ ಸಮಸ್ಯೆಗೆ ಎಷ್ಟು ಬೇರೆ ಬೇರೆ ಔಟ್ಕಮ್ಗಳು. ಸರಿ, ಇನ್ನೊಂದು ಉದಾಹರಣೆ ನೋಡೋಣ. ಈ ಬಾರಿ ಆಫೀಸ್ನಲ್ಲಿ ಒಂದು ಓಪನ್ ಪ್ಲಾನ್ ಆಫೀಸ್ನಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಒಬ್ಬ ಆಟಿಸ್ಟಿಕ್ ಉದ್ಯೋಗಿಯನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ಇಲ್ಲಿ ಕೂಡ ನಾವು ಅದೇ ಪ್ಯಾಟರ್ನ್ ನೋಡ್ಬೋದು. ಚಾರಿಟಿ ಮಾಡೆಲ್ ಏನ್ ಮಾಡುತ್ತೆ? ಅವರಿಗಾಗಿನೇ ಇರೋ ಒಂದು ಪ್ರತ್ಯೇಕ ವರ್ಕ್ಶಾಪ್ನಲ್ಲಿ ಕೆಲಸ ಕೊಡಬಹುದು. ಮೆಡಿಕಲ್ ಮಾಡೆಲ್ ಆ ವ್ಯಕ್ತಿಯನ್ನೇ ಚೇಂಜ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಆದರೆ ಸೋಷಿಯಲ್ ಮಾಡೆಲ್ ಆಫೀಸ್ನ ವಾತಾವರಣವನ್ನೇ ಬದಲಾಯಿಸುತ್ತೆ. ಉದಾಹರಣೆಗೆ ಹೆಡ್ಫೋನ್ಸ್ ಬಳಸೋಕೆ ಪರ್ಮಿಷನ್ ಕೊಡಬಹುದು. ಫೈನಲಿ ರೈಟ್ಸ್ ಬೇಸ್ಡ್ ಮಾಡೆಲ್ ಕಂಪನಿಯನ್ನೇ ಕಾನೂನುಬದ್ಧವಾಗಿ ಜವಾಬ್ದಾರಿಯಾಗಿ ಮಾಡುತ್ತೆ. ಸೊ ಪ್ರತಿಯೊಂದು ಮಾಡೆಲ್ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಎಷ್ಟು ನೇರವಾದ ಪರಿಣಾಮ ಬೀರ್ಬೋದು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಅಲ್ವಾ? ಹಾಗಾದ್ರೆ ಈ ಎಲ್ಲ ಉದಾಹರಣೆಗಳಿಂದ ನಮಗೇನ್ ಗೊತ್ತಾಗುತ್ತೆ? ನಮ್ಮ ದೃಷ್ಟಿಕೋನವನ್ನ, ನಮ್ಮ ಫೋಕಸ್ಸನ್ನ ಒಬ್ಬ ವ್ಯಕ್ತಿಯಿಂದ ಇಡೀ ಸಮಾಜದ ಕಡೆಗೆ ಬದಲಾಯಿಸಿದ್ರೆ ಅದರಿಂದ ಎಷ್ಟು ದೊಡ್ಡ ಪವರ್ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಇದು ಕೇವಲ ಮಾತಿಗಷ್ಟೇ ಸೀಮಿತವಲ್ಲ, ಒಂದು ಕಠೋರ ಸತ್ಯವನ್ನ ನೋಡೋಣ. ಅಂಗವೈಕಲ್ಯ ಹೊಂದಿರುವವರಿಗೆ ಉದ್ಯೋಗ ಸಿಗೋ ಸಾಧ್ಯತೆ ಬೇರೆಯವರಿಗಿಂತ 3.5 ಪಟ್ಟು ಕಡಿಮೆ. ಅಂದ್ರೆ ಇದು ಕೇವಲ ಥಿಯರಿ ಅಲ್ಲ, ಇದು ನಮ್ಮ ಸಿಸ್ಟಮ್ನಲ್ಲೇ ಇರೋ ಒಂದು ನಿಜವಾದ ಅಸಮಾನತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನೋಡಿ, ಸೋಷಿಯಲ್ ಮತ್ತು ರೈಟ್ಸ್ ಬೇಸ್ಡ್ ಮಾಡೆಲ್ಗಳು ನಮಗೆ ದಾರಿ ತೋರಿಸ್ತವೆ. ಆದರೆ ನಮಗೆ ಬೇಕಾಗಿರೋದು ಒಂದು ಕಂಪ್ಲೀಟ್ ಪಿಕ್ಚರ್. ಮೊದಲನೇದಾಗಿ ವ್ಯಕ್ತಿಯ ಹಕ್ಕುಗಳಿಗೆ ಮತ್ತು ಅವರ ಸ್ವಂತ ನಿರ್ಧಾರಗಳಿಗೆ ನಾವು ಮೊದಲ ಆದ್ಯತೆ ಕೊಡಬೇಕು. ಎರಡನೇದಾಗಿ ಸಮಾಜದಲ್ಲಿರೋ ಅಡೆತಡೆಗಳನ್ನ ತೆಗೆದುಹಾಕೋದ್ರ ಮೇಲೆ ಫೋಕಸ್ ಮಾಡಬೇಕು. ಮೂರನೇದು ಮೆಡಿಕಲ್ ಸಪೋರ್ಟ್ ಬೇಕು, ಆದರೆ ಅದನ್ನೇ ಡಿಫಾಲ್ಟ್ ಸೊಲ್ಯೂಷನ್ ಅಂತ ನೋಡಬಾರ್ದು. ಅದು ಬೇಕು ಅಂದಾಗ ಮಾತ್ರ ಸಿಗಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಕರುಣೆಗಿಂತ ಗೌರವ ಮುಖ್ಯ ಅನ್ನೋ ಆಟಿಟ್ಯೂಡ್ ನಮ್ಮೆಲ್ಲರಲ್ಲೂ ಬರಬೇಕು. ಕೊನೆಯದಾಗಿ ಈ ಇಡೀ ಚರ್ಚೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನಾವು ಕಟ್ಟಿಕೊಂಡಿರೋ ಈ ಜಗತ್ತನ್ನ ಕೇವಲ ಕೆಲವರಿಗಾಗಿ ಅಲ್ಲ, ಬದಲಾಗಿ ಪ್ರತಿಯೊಬ್ಬರಿಗೂ ಸರಿಹೊಂದುವ ಹಾಗೆ ಮರುವಿನ್ಯಾಸಗೊಳಿಸೋದು ಹೇಗೆ? ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?